ಎಲ್ಲ ಗಣ್ಯಾತಿ ಗಣ್ಯರನ್ನ ಹಾಗೆಯೇ ಸಭಾಂಗಣದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಚಿತ್ರರಂಗದ ಗಣ್ಯರನ್ನ, ಸ್ನೇಹಿತರನ್ನ, ಪತ್ರಕರ್ತರನ್ನ ನಮಸ್ಕರಿಸ್ತಾ ಡಿ ವಿ ಸುಧೀಂದ್ರ ಅವರ ಒಡನಾಟದ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಡಿ ವಿ ಸುಧೀಂದ್ರ ಅವ್ರ ಕಾಲದವರು ಅಂತ ನನಗೆ ಅಂದರು. ಆದರೆ ಅವರಷ್ಟು ವಯಸ್ಸು ನನಗಾಗಿಲ್ಲ. ಅದು ನನ್ನ ಮೊದಲನೇ ನಿರ್ಮಾಣದ ಚಿತ್ರಕ್ಕೆ ಅವರೇ PR ಕ್ಲಾರಿಫಿಕೇಶನ್ ಕೊಟ್ಬಿಟ್ಟೆ. ಅಂದರೆ ಆ ಒಂದು ಅವಿನಾವ ಭಾವ ಸಂಬಂಧ ನಮ್ಮ ಡಿ ವಿ ಸುಧೀಂದ್ರ ಸಾಹೇಬ್ರ ಜೊತೆನಲ್ಲಿ. ನನಗೆ ಫಸ್ಟು PR ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಜನರಲ್ ಆಗಿ ಮಾತಾಡ್ತಾ ಹೀಗೆ ಅವಾಗ ಗೊತ್ತಾದದ್ದು, ಒಬ್ಬ ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಬರ್ತಕ್ಕಂಥ ನಿರ್ಮಾಪಕರಿಗೆ, ಪತ್ರಕರ್ತರಿಗೆ ಒಂದು ಸಂಬಂಧದ ಕೊಂಡಿಯಾಗಿ ಇವರು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಟೂರಿಸ್ಟ್ ಹೋಟೆಲ್ ಕೂರಿಸ್ಕೊಂಡು ನನ್ನನ್ನು ಸರಿ ಸುಮಾರು ಒಂದು 5 ನಿಮಿಷಗಳ 10 ನಿಮಿಷಗಳ ಕಾಲ ಎಲ್ಲ ಸುಭಿಕ್ಷವಾಗಿ ಬಿಡಿಸಿ ಹೇಳಿದರು. ನಾನು ಈ ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದ್ದೆ. ಅವರ ನಡವಳಿಕೆ ನಮ್ಮ ಇದರಲ್ಲಿ ಯಾವ ರೀತಿ ಇತ್ತು ಅಂದರೆ, ಅವರು ಯಾವ ಒಂಥರ ಏನಪ್ಪ ಅಂದರೆ ಅವ್ರಿಗೆ ನನಗೆ ಇನ್ನ ಚಿಕ್ಕ ಹುಡುಗ ಅಂದರೆ ಸಣ್ಣ ವಯಸ್ಸಲ್ಲೇ ನಿರ್ಮಾಪಕ ಆಗ್ಬಿಟ್ಟಿದ್ಯಾ, ಸೊ ಹೀಗಾಗಿ ನಿನಗೆಲ್ಲರೂ ಒಳ್ಳೇದಾಗಬೇಕು ಅನ್ನೋ ಒಂದು ಇದರಲ್ಲೇ ನನಗೆ ಆಶೀರ್ವಾದ ಮಾಡ್ಕೊಂಡೇ ಇದ್ದರು. ಅಚಾನಕ್ಕಾಗಿ ನನಗೆ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಮೆಸೇಜ್ ಬಂತು, ಅವ್ರು ಇಲ್ಲ ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಳೆ ಬರ್ತಾ ಇತ್ತು. ನಾನು ಕೂತ್ಕೊಂಡೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದೆ. ಮಾತಾಡಿದ ಪ್ರಕಾರ ನನಗಿನ್ನ 5,600 ರೂಪಾಯಿ ಹಣ ನಾನು ಅವ್ರಿಗೆ ಕೊಡಬೇಕಾಗಿತ್ತು. ಅದನ್ನು ನನ್ನ ಮಳೆ ಬರ್ತಾ ಇದೆ, ಕಾರ್ ಇಲ್ಲ, ನಮ್ಮ ತಂದೆಯವ್ರ ಕಾರ್ ತೊಗೊಂಡೋಗ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತೇಳಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅಮೌಂಟ್ನ ಹಾಕಿ ಒಂದು ಜರ್ಕಿನ್ ಹಾಕ್ಕೊಂಡು ಒಳಗೆ ಇಟ್ಕೊಂಡು ಚಾಮರಾಜಪೇಟೆಗೆ ಬಂದು ವೆಂಕಟೇಶ್ಗೆ ಹೇಳ್ಬಿಟ್ಟು ಕೊಟ್ಟೆ. ವೆಂಕಟೇಶ್, ನನಗೆ ನನಗಿದು ಬ್ಯಾಲೆನ್ಸ್ ಇತ್ತು, ದಯವಿಟ್ಟು ಇದನ್ನು ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು, ಆಮೇಲೆ ಇದೇ ನಾನು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ, ಮಾತಾಡಿದ್ರು ಏನು ಮಾತಾಡಿದ್ರು ಅದ್ರಲ್ಲಿ ಕಡಿಮೆ ಕೊಟ್ಟಿದ್ದೆ, ಅದ್ರ ಬ್ಯಾಲೆನ್ಸ್ ಇತ್ತು ತಗೊಂಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಅಂದರೆ ಅವರ ಒಂದು ನಿರ್ಮಾಪಕರ ಜೊತೆ ಇದ್ದಂಥ ಸಂಬಂಧ ಏನಿತ್ತಲ್ಲ, ಅದು ತುಂಬ ಒಂಥರ ಆತ್ಮೀಯತೆಯಿಂದ ಇತ್ತು. ಅಷ್ಟೇ ಜೊತೆಯಲ್ಲಿ ವ್ಯವಸ್ಥಿತವಾಗಿತ್ತು. ನಾನು ಈ ವೇದಿಕೆಯಲ್ಲಿ ಇವತ್ತು ಹೆಚ್ಚಿಗೆ ಮಾತಾಡ್ದೇನೆ ಪ್ರಭಾಕರ್ ಸಾಹೇಬ್ರಿಗೆ ಒಂದು ಸಣ್ಣ ಮನವಿ ಅಂತ ಬೇಕಾದ್ರೂ ಅಂದ್ಕೊಳ್ಳಿ. ಮನವಿನೇ ಚಿತ್ರರಂಗದ ಎಲ್ಲ ಆಯಾಮದಲ್ಲೂ ಕೂಡ ಅವಾರ್ಡ್ಗಳು ಬರ್ತಾ ಇದ್ದಾವೆ. ರಾಜ್ಯ ಸರ್ಕಾರದಿಂದ ಅವಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಸತತವಾಗಿ ಒಂದು ಸಿನಿಮಾ ಮತ್ತು ನಿರ್ಮಾಪಕರು ಮತ್ತು ತಾಂತ್ರಿಕ ವರ್ಗದವರು, ನಿರ್ದೇಶಕರು, ಕಲಾವಿದರು ಪ್ರತಿಯೊಬ್ಬರನ್ನೂ ಪ್ರಚುರಪಡಿಸಿ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂತಹ ಒಂದು ಬ್ರಿಡ್ಜು, ಒಂದು ವ್ಯವಸ್ಥೆ ಇತ್ತು ಅಂದರೆ ಅದು ಪತ್ರಿಕಾ ಸಂಪರ್ಕ ಅಧಿಕಾರಿಗಳು. ಯಾಕೆ ಸಂಪರ್ಕ ಅಧಿಕಾರಿಗಳಿಗೂ ಕೂಡ ಒಂದು ಅವಾರ್ಡನ್ನು ತಾವು ಕೊಡೋದಕ್ಕೆ ಶಿಫಾರಸು ಮಾಡಬಾರ್ದು? ನೀವು ಅಂದರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಇರೋದ್ರಿಂದ ನಾನು ಒಂದು ಬೇಡಿಕೆ, ಭಾಳಷ್ಟು ಜನ PR ಇವತ್ತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಈಗ ನೋಡಿ 26-27 ವರ್ಷಗಳ ಕಾಲ ಸತತವಾಗಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದು ಈ ರೀತಿಯಾದಂಥ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂಥದ್ದು. ಈಗ ಈ ಮಿನರಲ್ ವಾಟರ್ಗೆ ಆ್ಯಕ್ಚುಲಿ ಬಿಸ್ಲೇರಿ ಅಂತಾರಲ್ಲ, ಬಿಸ್ಲೇರಿ ಬಂದು ಮಿನರಲ್ ವಾಟ್ರು ಹೆಸರು ಬಂದು ಫಸ್ಟ್ ಕಂಪ್ನಿ ಹೆಸರು ಬಿಸ್ಲೇರಿ. ಹಂಗೆ PR ಅಂದ ತಕ್ಷಣ ಯಾರು ಅಂದರೆ ವೆಂಕಟೇಶು, PR ಅಂದರೆ ಯಾರು ಅಂದರೆ ಸುಧೀಂದ್ರ, ಅದು ಬಂದ್ಬಿಟ್ಟಿದೆ. ಸೊ ಹೀಗಾಗಿ ನಾನು ಪ್ರಭಾಕರ್ ಸಾಹೇಬ್ರನ್ನ ದಯಮಾಡಿ, ನಾವು ಬೇಕಾದ್ರೆ ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಇವ್ರ ಕಡೆಯಿಂದ, ಕಲಾವಿದರ ಸಂಘದಿಂದ, ರಾಘವೇಂದ್ರ ಕಡೆಯಿಂದ, ನಿರ್ಮಾಪಕರ ಸಂಘದಿಂದ ನಾನು ಕೂಡ ಕಾಗದವನ್ನು ಕೊಡ್ತೀನಿ. ಸಂಪರ್ಕ ಅಧಿಕಾರಿಗಳಿಗೆ ದಯಮಾಡಿ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದಕ್ಕೆ. ಆಮೇಲೆ ನಾನು ಇನ್ನೂ ಒಂದು ತಮಗೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಗದ ಕೊಡಬೇಕು ಅಂತೇಳಿ ಅಂತ. ಅವಾರ್ಡ್ ಕಮಿಟಿಗಳಲ್ಲಿ ಅವಾರ್ಡ್ ಕಮಿಟಿಗಳು ಮತ್ತೆ ಪ್ರಶಸ್ತಿ ನಮ್ಮ ಸಬ್ಸಿಡಿ ಕಮಿಟಿಗಳಲ್ಲಿ ಪತ್ರಕರ್ತರನ್ನ ಹಾಕ್ತಾ ಇದ್ದಾರೆ. ಅದು ಸಂತೋಷದ ವಿಚಾರ, ಅದನ್ನ ಮಾಡಲೇಬೇಕು. ಅದ್ರ ಜೊತೆಯಲ್ಲಿ ನಮ್ಮ PROಗಳನ್ನ ಕೂಡ ಅಲ್ಲೊಂದಷ್ಟು ಜನನ ನೇಮಕ ಮಾಡಿದ್ರೆ, ಯಾಕಂದ್ರೆ ನಾನು ಕೆಲವರು ಹೆಸರುಗಳನ್ನ ನಾನು ಹೇಳಕ್ಕಾಗಲ್ಲ. ಅವರು ಇವತ್ತು ಪಾಪ ಕೆಲಸ ಇದ್ದೇನೆ ಇದ್ದಾರೆ. ಕೆಲವು PROಗಳು ಇತ್ತೀಚಿನ ದಿನಗಳಲ್ಲಿ ವೆಂಕಟೇಶ್ ಎಲ್ಲ ಪತ್ರಕರ್ತರ ಜೊತೆಯಲ್ಲಿ ಎಷ್ಟೆಲ್ಲ ಚರ್ಚೆಗಳು ನಡೆದಿದ್ದಾವೆ ನಿರ್ಮಾಪಕರ ಸಂಘದಲ್ಲಿ, ವಾಣಿಜ್ಯ ಮಂಡಳಿ ಅಂತ ಗೊತ್ತು. ಬಟ್ ಇದೊಂದು ಸಂದರ್ಭ. ಯಾಕಂದ್ರೆ ಪ್ರಭಾಕರ್ ಸಾಹೇಬರು ಇಲ್ಲೇ ಇದ್ದಾರೆ, ರಾಘವೇಂದ್ರ ಇಲ್ಲೇ ಇದ್ದಾರೆ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಇತ್ತೀಚಿನ ದಿನಗಳ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಜಯಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ.
ಇಂದ್ರಜಿತ್ ಅವರು, ರಾಗಿಣಿ ಮೇಡಮ್, ನಮ್ಗೌಡರು, ಎಲ್ಲರ ಸಮ್ಮುಖದಲ್ಲಿ ಅಂದರೆ ಎಲ್ಲ ಆಯಾಯ ಸಂಘ ಸಂಸ್ಥೆಯವರು ಅಧ್ಯಕ್ಷತೆಯಲ್ಲಿ ಇದನ್ನ ಹೇಳಿದ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಸಿಕ್ಕು ಆದಷ್ಟು ಬೇಗ ಕೆಲಸ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ದಯಮಾಡಿ ಈ ಥರದ ಒಂದು ವ್ಯವಸ್ಥೆಗಳು, ಇವತ್ತು ನಾಗೇಂದ್ರ ಪ್ರಸಾದ್ ಅವರು ಇಲ್ಲಿ ಮೇಲ್ಗಡೆ ಇದ್ದಾಗ ನಾನು ಒಂದು ಮಾತು ಹೇಳಿದೆ, ನಾ ಒಂದು ಕುದುರೆಗಳನ್ನ ಕರ್ಕೊಂಬಂದ್ಕೊಂಡು ಕುದುರೆಗಳನ್ನ ಕಾಲನ್ನ ರೆಡಿ ಮಾಡಿ ರೇಸಿಗೆ ಬಿಟ್ಬಿಟ್ರು. ಯಾರು? ನಮ್ಮ KV ಜಯರಾಮ್ ಅಂಡ್ ಮೀನಾಕ್ಷಿ ಜಯರಾಮ್ ಅವರು. ಆ ಎರಡು ರೇಸ್ ಕುದುರೆಗಳು ಅವತ್ತಿಂದ ಓಡಕ್ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ನಿಂತಿಲ್ಲ, ಓಡ್ತಾನೆ. ಅವೆರಡು ಇವತ್ತು ಇಲ್ಲಿ ಮೇಲ್ಗಡೆ ಇದ್ವು, ಒಂದು ನಾಗೇಂದ್ರ ಪ್ರಸಾದ್, ಒಂದು ಉಮೇಶ್ ಬಣಕಾರ್ ಅಂತ ಹೇಳಿ ಆಮೇಲೆ ಸ್ವಲ್ಪ ಮನೆ ನನಗಂತೂ ಕಾಲ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕುಂಟ್ತಾ ಇದ್ದೀನಿ, ಬಟ್ ನಾನು ಫಾಸ್ಟಾಗಿ ಓಡ್ತಾ ಇರೋರು ನಾಗೇಂದ್ರ ಪ್ರಸಾದ್ ಅವರು, ಎಲ್ಲ ಆಯಾಮದಲ್ಲೂ ಓಡ್ತಾ ಇದ್ದಾರೆ. ಸೊ ಅದೇ ರೀತಿ ಎಲ್ಲ ಪ್ರಶಸ್ತಿ ಭಜನರು ಯಾರೇನಿದ್ದೀರಿ, ಹಾಗೇನೆ ಆಯಾಯ ಸಂಸ್ಥೆಯವರು ಮತ್ತೆ ಆಯಾಯ ಒಂದು ಹೆಸರಿನಲ್ಲಿ ಏನು ಪ್ರಶಸ್ತಿ ಮಾಡೋದಾಗ್ತಾ ಇದೆ, ಇದು ತುಂಬಾನೇ ಒಂದು ಪ್ರೋತ್ಸಾಹದಾಯಕವಾದಂಥ ವಿಚಾರ. ಈ ಒಂದು ಮೇಡಮ್ ಒಂದು ಮಾತು ಹೇಳಿದ್ರು, ನನಗೆ ಇಷ್ಟು ವರ್ಷ ಆಗಿ ಇಷ್ಟೆಲ್ಲ ಕೆಲಸಗಳು ಇಷ್ಟೆಲ್ಲ ಭಾಷೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಯಾರೂ ಗುರುತಿಸಿರ್ಲಿಲ್ಲ ಅಂತೇಳಿ. ಆದರೆ ಇದನ್ನ ತಾವು ಗುರುತಿಸಿರೋದು, ಅದಕ್ಕೊಂದು ನನಗೊಂದೊಂದು ರಾಜ್ಯ ಪ್ರಶಸ್ತಿ ಬಂದಷ್ಟೇ ಸಂತೋಷ ಆಯಿತು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಗುರುತಿಸಿ ಅದೇ ಆ ಥರದ ಕೆಲಸಗಳನ್ನ ಮಾಡ್ತಾ ಇರಿ ವೆಂಕಟೇಶ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಬಹಳಷ್ಟು ಜನ ಸೀನಿಯರ್ ಮೋಸ್ಟ್ ಪತ್ರಕರ್ತರು, ಶಣೈ ಸರ್, ಪ್ರತಿಯೊಬ್ಬರು ಇಲ್ಲಿ ಇದ್ದೀರಿ. ನಾನು ಎಲ್ಲರದ್ದು ಹೆಸರುಗಳು ಇದು ಮಾಡೋಕ್ಕಾಗ್ತಾ ಇಲ್ಲ. ಈ ಒಂದು ಮನವಿಯನ್ನ ದಯಮಾಡಿ ತಾವು ಪುರಸ್ಕರಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು. ಮನವಿಯ ವಂದನೆಗಳು. ಬಹಳ ಅದ್ಭುತವಾಗಿ